ಹಾಯ್ ಹಲೋ ನಮಸ್ಕಾರ. ನಾವು ಹೋಗ್ತಾ ಇದ್ದೀವಿ ಧರ್ಮಸ್ಥಳ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಮಕ್ಕಳಿಗೆ ಮುಡಿ ಕೊಡಿಸೋದಕ್ಕೋಸ್ಕರ. ಬೆಳಗಿನ ಜಾವ 3 ಗಂಟೆಗೆ ಎದ್ದು ನಾವು ಮಕ್ಕಳನ್ನ ಓಡಿಸಿ ಮನೇಲಿ ದೇವ್ರ ಪೂಜೆ ಮಾಡಿ ಬಸ್ ಹತ್ಕೊಂಡು ಸೀದಾ ತುಮಕೂರಿಂದ ಯಶವಂತಪುರಗೆ ಹೋದ್ವಿ. ಅಲ್ಲಿಂದ ನೆಕ್ಸ್ಟು ಯಶವಂತಪುರ ರೈಲ್ವೆ ಸ್ಟೇಷನ್ನಲ್ಲಿ ನಾವು ಟ್ರೈನ್ನ ಕ್ಯಾಚ್ ಮಾಡಿದ್ವಿ. ಸಡನ್ನಾಗಿ ಪ್ಲ್ಯಾನ್ ಆಗಿದ್ದರಿಂದ ನಾವು ಮುಂಚೆನೇ ಟಿಕೆಟ್ ಬುಕ್ ಮಾಡಿರಲಿಲ್ಲ. ಸೊ ಜನರಲಲ್ಲಿ ನಮಗೆ ಸಡನ್ನಾಗಿ ಬುಕ್ ಮಾಡ್ಕೊಂಡು ಹೋದ್ವಿ. ಸೀಟ್ ಕೂಡ ಸಿಗಲಿಲ್ಲ. ಯಾರೋ ಪಾಪ ಮಕ್ಕಳನ್ನ ಹಿಡ್ಕೊಂಡಿದ್ದನ್ನ ನೋಡಿ ಸೀಟ್ ಕೊಟ್ಟರು ಪುಣ್ಯಾತಂದರು. ಥ್ಯಾಂಕ್ ಯು ಸೋ ಮಚ್ ಅವ್ರಿಗೋಸ್ಕರ. ಹಾಗೆ ವ್ಯೂನ ಎಂಜಾಯ್ ಮಾಡ್ಕೊತಾ ಹೋದ್ವಿ. ಫಸ್ಟ್ ಟೈಮ್ ನನ್ನ ಮಕ್ಕಳಿಗೆ ಟ್ರೈನ್ ಜರ್ನಿ ಆಗಿತ್ತು. ಸೊ ನಂದಿದು ಸೆಕೆಂಡ್ ಟೈಮ್ ಧರ್ಮಸ್ಥಳ ಆಗೋ ಕುಕ್ಕೆಗೆ ಟ್ರೈನಲ್ಲಿ ಹೋಗ್ತಾ ಇರೋದು. ಸೊ ನಾವು ಮಕ್ಕಳಿಗೋಸ್ಕರ ಅಂತಲೇ ಈ ಸಲ ಟ್ರೈನಲ್ಲಿ ಹೋಗಿದ್ದು. ಅದರಲ್ಲೂ ನನ್ನ ಮಗ ತುಂಬ ಸಲ ಕೇಳ್ತಾ ಇದ್ದ, ಮಮ್ಮಿ ಕರ್ಕೊಂಡು ಹೋಗಲ್ವಾ ಅಂತ. ಸೊ ನಾನಂತೂ ಟೀ ಲವರು, ಎಲ್ಲೋದ್ರೂ ಟೀ ಕುಡಿಯೋದು ಬಿಡಲ್ಲ. ಸೊ ಹಾಗೆ ಟ್ರೈನಲ್ಲಿ ಯಾವಾಗ ತರ್ತಾಯಿದ್ರು ಅವಾಗೆಲ್ಲ ಟೀ ಇಸ್ಕೊಂಡು ಕುಡಿತಾ ಇದ್ದೆ. ಅದರಲ್ಲೂ ಮಾರ್ನಿಂಗ್ 7:30 7:45 ಅಂದರೆ ಆ ಚಳಿಗೂ ಅದಕ್ಕೂ ಯಾರು ತಾನೇ ಬೇಡ ಅಂತ ಹೇಳ್ತಾರೆ. ಕಾಫಿ ಒಂದ್ಸಲ ಟೀ, ಒಂದ್ಸಲ ಕಾಫಿ ಒಂದ್ಸಲ ಟೀ. ಸೊ ಎರಡನ್ನೂ ಬೇಡ ಅನ್ನಲ್ಲ. ಸೊ ಯಾವ್ದು ಸಿಗುತ್ತೋ ಆ ಟೈಮಲ್ಲಿ ಅದನ್ನು ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ವ್ಯೂನ ನೋಡ್ತಾ ಇದ್ದಿ. ನನ್ನ ಮಗನಿಗೂ ಹೇಳಿದೆ, ಸೊ ನೋಡು ಟ್ರೈನ್ ಅಂತಿದ್ದಲ್ಲ, ಈ ಸಲ ಕರ್ಕೊಂಬಂದಿದ್ದೀವಿ, ಎಂಜಾಯ್ ಮಾಡು ಅಂತ. ಮಗಳಿಗೆ ಆ ಥರ ಎಚ್ಚರ ಮಾಡೋಕ್ಕಾಗಲಿಲ್ಲ. ಸೊ ಮಾರ್ನಿಂಗ್ ಅಲ್ವಾ, ಬೇಗ 3 ಗಂಟೆಗೆ ಎಬ್ಸಿದ್ಕೋ ಅದಕ್ಕೂ ನಿದ್ದೆ ತುಂಬ ಬರ್ತಿತ್ತು ಅವಳಿಗೆ, ಮಲ್ಕೊಂಬಿಟ್ಲು. ಸೊ ನಾನೊಂದು ಸ್ವಲ್ಪ ಹೊತ್ತು ಎತ್ಕೊಂಡು ಅವಳನ್ನ ಮಲಗಿಸ್ಕೊತಿದ್ದೆ. ಸೊ ನಮ್ಮ ಹಸ್ಬೆಂಡ್ ಒಂದು ಸ್ವಲ್ಪ ಹೊತ್ತು ಮಲಗಿಸ್ಕೊತಿದ್ರು. ನನ್ನ ಮಗ ಕೂತು ಬೋರಾಗಿ ಸ್ವಲ್ಪ ಫೋನ್ ನೋಡೋದು ಮತ್ತು ಹಾಗೆ ಸೆಲ್ಫಿ ಕ್ಲಿಕ್ಕಿಸ್ಕೊಂಡ್ವಿ. ಹಾಗೆ ನನ್ನ ಮಗ ಮತ್ತೆ ಎದ್ದು ನೋಡೋಕೆ ಕೂತ್ಕೊಂಡ. ಮಮ್ಮಿ ಬೆಟ್ಟ ಗುಡ್ಡ ಕಾಣಿಸ್ತಿದೆ, ಮಮ್ಮಿ ಎಷ್ಟೊಂದು ಫಾರೆಸ್ಟ್ ಇದೆ, ಟ್ರೀಸ್ ಇದೆ ಅಂತ ಎಂಜಾಯ್ ಮಾಡ್ತಾಯಿದ್ದ. ಅವ್ನು ಸ್ಕೂಲಲ್ಲಿ ಏನೇನು ಹೇಳ್ತಾಯಿದ್ರು, ಸೊ ಅವ್ನ ಮೈಂಡಲ್ಲಿ ಒಂದು ವ್ಯೂ ಅನ್ನೋದಿತ್ತಲ್ಲ, ಸೊ ಅದೇ ಪ್ರಕಾರ ಅವನು ಹೇಳ್ತಾ ಹೋಗ್ತಿದ್ದ. ಸೊ ಅವ್ನು ಕೂಡ ಎಂಜಾಯ್ ಮಾಡ್ತಿದ್ದ. ಅವ್ನು ತುಂಬಾ ಎಂಜಾಯ್ ಮಾಡ್ದ ಆ್ಯಕ್ಚುಲಿ. ನಮ್ಮ ಮನೆಯವರು ನೋಡಿ ಸಾಕಾಯಿತು. ಸ್ವಲ್ಪ ನಾನು ನಿದ್ದೆ ಮಾಡ್ತೀನಿ ಅಂತ ಹೇಳಿ ಮಲ್ಕೊಂಡ್ರು. ನನ್ನ ಮಗಳು ತೀಟೆ ಮಾಡ್ತಿದ್ಲು, ಪಪ್ಪ ನಾನು ತಾಚಿ ಎದ್ದೋಳಿ ಅಂತ. ಆಬ್ವಿಯಸ್ಲಿ ಹಾಗೆ ಸ್ವಲ್ಪ ಹೊತ್ತು ಮಲ್ಕೊಂಡ್ರು. ನಾನು ಮಾತ್ರ ಹಾಗೆ ವ್ಯೂ ನೋಡಿಕೊಂಡು ಒಂದಷ್ಟು ರೆಕಾರ್ಡ್ ಮಾಡ್ಕೊಂಡು ಕೂತಿದ್ದೆ. ಸೊ ನನ್ನ ಮಗಳನ್ನು ನಾವು ಸ್ವಲ್ಪ ರೇಗಿಸ್ತಾ ಇದ್ವಿ. ಆ್ಯಕ್ಚುಲಿ ನಾವು ಹೋಗ್ತಿರೋದು ಮುಡಿ ಕೊಡೋದಕ್ಕೋಸ್ಕರ. ಹಾಗಾಗಿ ಅವಳಿಗೆ ಕೂದಲೆಲ್ಲ ಖಾಲಿ ಆಗುತ್ತೆ ಅಂತ ರೇಗಿಸ್ತಾ ಇದ್ವಿ. ಹೇಳ್ತಾ ಇದ್ವಿ ಡೈಲಾಗು, ಜಾಲಿ ಬರ್ತಾ ಕೂದಲು ಖಾಲಿ ಅಂತ. ಹಾಗೆ ನೋಡಿ ತುಂಬ ಇಷ್ಟ ಆಯಿತು. ಇದು ಗ್ರೀನ್ ಫುಲ್ಲು ಇರೋದಕ್ಕೆ ಯೆಲ್ಲೋ ಕಲರ್ ಫ್ಲವರ್ಸ್ ಇದೆ. ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಿತ್ತು, ಚೆನ್ನಾಗಿತ್ತು ಒಂಥರ. ಸೊ ಅದಕ್ಕೋಸ್ಕರ ಅದು ವೀಡಿಯೋನ ಎತ್ಕೊಂಡೆ. ನೆಕ್ಸ್ಟು ನನ್ನ ಮಗಳು ಇದರಲ್ಲೂ ರಶ್ಶಲ್ಲೂ ಸೀಟ್ ಇಲ್ಲ ಅಂದರೂ ಕೂಡ ತೀಟೆ ಮಾಡೋದು ಮಾತ್ರ ಬಿಡಲಿಲ್ಲ ಅಣ್ಣನ. ಅವ್ನು ಮಲ್ಕೊಳ್ಳೋಕ್ಕೂ ಬಿಡ್ತಿರ್ಲಿಲ್ಲ ಪಾಪ. ಅವಳೇನೋ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಲು, ಅಣ್ಣ ಎದ್ದೋಳು ಅಂತ. ನೆಕ್ಸ್ಟು ಟನಲ್ ಬಂತು. ಫಸ್ಟ್ ಟನಲ್ ಬಂದಾಗ ಮಕ್ಕಳಿಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಈ ಥರ ಡಾರ್ಕ್ ಆಗುತ್ತೆ ಅಂತ. ಎಲ್ಲರೂ ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ಕೊಂಡಾಗ ನಮ್ಮ ಚಿರು ಅಂದರೆ ನನ್ನ ಮಗ ತುಂಬ ಹೆದರ್ಕೊಂಡ. ಮಮ್ಮಿ ಏನಕ್ಕೆ ಹಂಗೆಲ್ಲ ಕಿರ್ಚಾಡ್ತಿದ್ದಾರೆ, ಏನಾಯಿತು, ಟ್ರೈನ್ ಬಿದ್ದೋಗುತ್ತಾ ಅಥವಾ ಏನಾಯಿತು ಈ ಥರ ಕೇಳ್ತಾ ಇದ್ದ. ಸೊ ಅವಾಗ ಹೇಳಿದೆ, ಇದು ಟನಲ್ ಈ ಥರ ಬಂದರೆ ಈ ಥರ ಆಗುತ್ತೆ ಅಂತ. ಸೊ ಹಾಗೆ ಮಧ್ಯೆ ನಿಲ್ಲಿಸ್ದಾಗೆಲ್ಲ ಒಂದೊಂದು ಸೆಲ್ಫಿಗಳನ್ನ ತಕ್ಕೊಂಡ್ವಿ. ನೆಕ್ಸ್ಟ್ ಅಲ್ಲಿಂದ ಮತ್ತೆ ಜರ್ನಿ ಸ್ಟಾರ್ಟ್. ನೆಕ್ಸ್ಟ್ ಟನಲ್ ಬರೋ ಅಷ್ಟರಲ್ಲಿ ಅವರಿಬ್ಬರು ಪ್ರಿಪೇರ್ ಆಗಿದ್ದರು. ನೆಕ್ಸ್ಟ್ ಟನಲ್ ಹೆಂಗೆ ಅಂದರೆ, ಸ್ವಲ್ಪ ಡಾರ್ಕ್ ಆಯಿತು ಅಂದ ತಕ್ಷಣ ನನ್ನ ಮಗಳು ಸ್ಟಾರ್ಟ್ ಮಾಡ್ಕೊಳ್ಳೋಳು ಕಿರ್ಚೋಕ್ಕೆ, ಓ ಅಂತಷ್ಟೇ. ಜೋರಾಗಿ ಬರ್ತಿರ್ಲಿಲ್ಲ ಅವಳಿಗೆ ವಾಯ್ಸು, ಬಟ್ ಕಿರ್ಚೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ಲು. ನೆಕ್ಸ್ಟು ಎಲ್ಲೆಲ್ಲಿ ನಿಲ್ಲಿಸ್ತಿದ್ರು ಅಲ್ಲೆಲ್ಲ ತಿಂಡಿ ಯಾವಾಗ ಸಿಗುತ್ತೆ, ಸ್ನ್ಯಾಕ್ಸ್ ಏನು ಸಿಗುತ್ತೆ ಅದನ್ನೆಲ್ಲ ತೊಗೊತಿದ್ವಿ. ಹಾಗೆ ಒಂದಷ್ಟು ಮಕ್ಕಳನ್ನ ಕರ್ಕೊಂಡು ಹೋದ್ಮೇಲೆ ನಾವು ತೊಗೊಂಡೋಗಿರ್ಬೇಕಲ್ಲ ಸ್ನ್ಯಾಕ್ಸ್ ಅಂತ ಹೇಳಿ ನಾನು ಫ್ರೂಟ್ಸ್ ಮತ್ತು ಡ್ರೈ ಫ್ರೂಟ್ಸ್ನ ಎರಡನ್ನೂ ಕ್ಯಾರಿ ಮಾಡಿದ್ದೆ. ಸೊ ಹಾಗಾಗಿ ಸ್ವಲ್ಪ ಅವರಿಗೆ ಸ್ನ್ಯಾಕ್ಸ್ ಥರ ಕೊಡ್ತಾಯಿದ್ದೆ. ನೆಕ್ಸ್ಟ್ ಟನಲ್ ಬಂದಾಗ ನೋಡಿ ಫುಲ್ಲು ಕಿರಿಸ್ತಿದ್ರು ನನ್ನ ಮಕ್ಕಳು ಇಬ್ಬರು. ಚಿರು ಅಂತೂ ತುಂಬ ಎಂಜಾಯ್ ಮಾಡ್ತಿದ್ದ. ಅವ್ನು ಎಂಜಾಯ್ ಮಾಡೋದು ನೋಡಿ ಇವಳು ಸ್ವಲ್ಪ ನಾಚಿಕೆ ಜಾಸ್ತಿ. ಸೊ ಅವ್ನು ಮಾಡಿದ್ದು ನೋಡಿಬಿಟ್ಟು ಇವಳು ಕಿರ್ಚೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಳು. ಅದು ಫಸ್ಟ್ ನಿಧಾನಕ್ಕೆ ಕಿರಿಸ್ತಿದ್ಲು, ಸುಮ್ಮನೆ ಅನ್ನೋದು, ಯಾರಾದರೂ ಕೂರ್ತಿದ್ದಾರ ಪಕ್ಕದಲ್ಲಿ ಅನ್ನೋದು, ಮತ್ತು ನಾಚ್ಕೊಂಡು ಸುಮ್ಮನೆ ಆಗೋದು, ಆ ಥರ ಮಾಡಿದ್ಲು. ಆಮೇಲೆ ಸ್ವಲ್ಪ ಹೊತ್ತು ಹೋದ್ಮೇಲೆ ಅವಳೇ ಸರಿ ಹೋದ್ಲು. ಅವ್ನು ಕಿರಿಸ್ತಿದ್ದು ನೋಡಿ ಮತ್ತೆ ಅವನ ಹತ್ರ ಹೋಗ್ತೀನಿ ಮಮ್ಮಿ ಅಂತ ಹಠ ಮಾಡಿದ್ಲು. ಸರಿ ಅಂತ ಕಳಿಸ್ದೆ. ಇವಾಗ ನೆಕ್ಸ್ಟು ಮುಂಚೆನೇ ಕಾಣಿಸ್ತಿತ್ತಲ್ಲ, ಸ್ವಲ್ಪ ಡಾರ್ಕ್ ಆಗ್ತಿದೆ ಅಂದರೆ ಸಾಕು ಮಾಡ್ತಾಳೆ ಅದೇನೆ ಸ್ಟಾರ್ಟ್ ಮಾಡ್ಕೊಳ್ಳೋರು. ಮಕ್ಕಳನ್ನ ಯಾರಾದರೂ ಕರ್ಕೊಂಡು ನೀವು ಟ್ರಿಪ್ ಹೋಗ್ತಿದ್ದೀವಿ ಅಂದರೆ ಕಾರಲ್ಲಂತೂ ಹೋಗಬೇಡಿ. ಕಾರಲ್ಲಿ ಸೇಫ್ಟಿ ಅಷ್ಟೇ, ಬಟ್ ಏನೂ ಎಂಜಾಯ್ಮೆಂಟ್ ಇರಲ್ಲ. ಕೂತು ಸಾಕಾಗುತ್ತೆ, ಅಷ್ಟೇ ಬೋರ್ ಹೊಡಿಯುತ್ತೆ. ಬಟ್ ನೋಡಿ ಟ್ರೈನಲ್ಲಿ ಮಕ್ಕಳನ್ನ ಎಷ್ಟು ಎಂಜಾಯ್ ಮಾಡಿಸ್ಬೋದು. ಜೊತೆಲಿ ನಾನು ಕಿರ್ಚಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಅವ್ರ ಜೊತೆ ನಾನು ಕೂಡ ಮಗು ಥರನೇ ಕಿರ್ಚ್ತಿದ್ದೆ. ಚಿಕ್ಕ ಹುಡುಗಿ ಥರನೇ ಫೀಲ್ ಆಯಿತು. ಸೊ ಕಾಲೇಜ್ ಡೇಸಲ್ಲೆಲ್ಲ ನೆನಪಾಯಿತು. ಕಾಲೇಜ್ ಡೇಸಲ್ಲೆಲ್ಲ ಪ್ಲ್ಯಾನ್ ಮಾಡಿ ಬರೀ ಫ್ಲಾಪೇ ಗುರು. ಒಂದು ಸತನೂ ಸಕ್ಸಸ್ ಆಗಿರಲಿಲ್ಲ.
ಸೊ ಅದೆಲ್ಲ ನೆನಪಾಗ್ತಿತ್ತು. ಅವ್ರ ಜೊತೆ ನಾನು ಕಿರ್ಚಿ ಸಾಕಾಗಿ ಸುಸ್ತಾಗಿ ಹಾಗೆ ನಮ್ಮ ಮನೆಯವ್ರು ಒಂದೆರಡು ಫೋಟೋಸ್ ತೆಗೆದ್ರು ನಂದು. ಆಮೇಲೆ ಸೆಲ್ಫಿ ತೊಗೊಂಡ್ವಿ. ಅವರು ಒಂದೆರಡು ಫೋಟೋ ತೆಗೆದು ಮಲ್ಕೊಂಡೆ ನಾನು ಸಾಕಾಯ್ತಂತ. ನನ್ನ ಮಗನೂ ಯಾವ ರೇಂಜಿಗೆ ನಿದ್ದೆ ಮಾಡಿಬಿಟ್ಟ ಅಂದರೆ ನೆಕ್ಸ್ಟ್ ಅಲ್ಲಿಂದ ಕುಕ್ಕೆಯಿಂದ ನೆಕ್ಸ್ಟು ನಾವು ಸೂರ್ಯ ಟೆಂಪಲಿಗೆ ಹೋದ್ವಿ. ಸೂರ್ಯ ಟೆಂಪಲ್ಗೆ ಆಟೋದಲ್ಲಿ ಹೋದ್ವಿ, ನಾವು ಆಟೋ ಮಾಡ್ಕೊಂಡು ಹೋದ್ವಿ ಅಲ್ಲಿಂದ. ಸೂರ್ಯ ಟೆಂಪಲಲ್ಲಿ ಏನಂದರೆ ವಿಶೇಷ, ನಾವೇನಾದರೂ ಮಣ್ಣಿಂದು ಅರಕೆ ಅಂದರೆ ಏನಾದರೂ ಈಗ ದೇವರಿಗೆ ಒಂದು ಅರಕೆ ಮಾಡ್ಕೊಂಬಂದಿರ್ತೀವಿ. ಅರಕೆ ತೀರಿದ ತಕ್ಷಣ ಇವಾಗ ಮದುವೆ ಆಗಲಿ ಅಂತ ಅರಕೆ ಮಾಡ್ಕೊಂಡಿದ್ರೆ ಹೆಣ್ಣು ಗೊಂಬೆ ಗಂಡು ಗೊಂಬೆ ಈ ಥರ ಕೊಟ್ಟು ಅರಕೆ ತೀರಿಸೋದು ಮದುವೆ ಆದಮೇಲೆ. ಸೊ ಈ ಥರ ಅರಕೆಗಳಿರುತ್ತೆ. ಸೊ ಯಾವ್ದಾದ್ರು ಅರಕೆ ಮಾಡ್ಕೊಳ್ಳೋಂಗಿದ್ರೆ ಅವ್ರ ಹತ್ರ ಅಲ್ಲಿ ಇರ್ತಾರಲ್ಲ, ಅವ್ರನ್ನ ಕಮಿಟಿಯವ್ರನ್ನ ಕೇಳಿದ್ರೆ ಹೇಳ್ತಾರೆ, ಎಕ್ಸ್ಪ್ಲೈನ್ ಮಾಡ್ತಾರೆ, ಈ ಥರ ಅರಕೆ ಇದೆ, ಯಾವ ಥರ ಮಾಡಬೇಕು. ಈಗ ಡೂಪ್ಲೆಕ್ಸ್ ಮನೆ ಕಟ್ಸ್ಬೇಕಂದ್ರೆ ಆ ಥರನೇ 3 ಫ್ಲೋರು 2 ಫ್ಲೋರು ಮನೆಗಳಿರುತ್ತೆ ಮಣ್ಣಿಂದು. ಇಲ್ಲ ಹೆಂಚಿನ ಮನೆ ಬೇಕು ಅಂದರೆ ಹೆಂಚಿನ ಮನೆ, RCC ಮನೆ ಬೇಕು ಅಂದರೆ RCC, ಈ ಥರ ಎಲ್ಲ ಇರುತ್ತೆ. ಸೊ ನಮ್ಗೇನು ಬೇಕು ನಮ್ಮ ಕಂಫರ್ಟಬಲ್ ಆಗಿ ನಾವು ಅರಕೆ ಮಾಡ್ಕೊಂಡಿರ್ತೀವಿ, ಅದನ್ನು ಮಾಡಿಕೊಂಡು ಹೋಗ್ಬೋದು. ಸೊ ಅದು ಅರಕೆ ಕಂಪ್ಲೀಟ್ ಆಗಿದೆ ಅಂದಾಗ ಬಂದುಬಿಟ್ಟು ಮತ್ತೆ ದೇವಸ್ಥಾನಕ್ಕೆ ಭಕ್ತಿಯಿಂದ ಅರಕೆನ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗೋದು. ಸೊ ಇದು ನಾನು ಸೆಕೆಂಡ್ ಟೈಮ್ ಬಂದಿರೋದು. ನಮ್ಮ ಮನೆಯವರು ಮದುವೆಗೋಸ್ಕರ ಅರಕೆ ಮಾಡ್ಕೊಂಡಿದ್ರಂತೆ. ಸೊ ಆವಾಗ ಒಂದು ಸಲ ಬಂದಿದ್ವಿ. ಆವಾಗ ಹೆಣ್ಣು ಗೊಂಬೆ ಮತ್ತು ಗಂಡು ಗೊಂಬೆ ಕೊಟ್ಟು, ಅಂದರೆ ಜೋಡಿ ದಂಪತಿ ಗೊಂಬೆ ಕೊಟ್ಟು ನಾವು ಅರಕೆ ತೀರಿಸ್ಬಿಟ್ಟು ಹೋಗಿದ್ವಿ. ಸೊ ಈ ಸಲ ಮಕ್ಳದ್ದು ಮುಡಿ ಕೊಡೋದಕ್ಕೆ ಅಂತ ಬಂದ್ವಲ್ಲ, ಹಾಗೆ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ. ಹಾಗೆ ಇಲ್ಲಿ ವೆದರು ಮತ್ತು ಆಂಬಿಯನ್ಸು ತುಂಬ ಚೆನ್ನಾಗಿದೆ ಇಲ್ಲಿ ಕೂತ್ಕೊಂಡು ಇರೋದಕ್ಕೆ. ನಾವು ಫ್ರೈಡೇ ಹೋಗಿದ್ವಿ, ಸೊ ಹಾಗಾಗಿ ಜನ ತುಂಬ ಕಡಿಮೆ ಇತ್ತು. ಸೊ ಬೇಗ ದರ್ಶನ ಆಯಿತು. ಬೇಗ ಅಂದರೆ ಒಂದು ವಿತಿನ್ 5 ಮಿನಿಟ್ಸ್ ಒಳಗಡೆ ದರ್ಶನ ಆಯಿತು. ಏನು ಕ್ಯೂನೇ ಇರಲಿಲ್ಲ ಆ್ಯಕ್ಚುಲಿ. ಸೊ ವೀಕೆಂಡಲ್ಲಿ ಬಂದ್ರಂತೂ ತುಂಬ ರಶ್ ಇರುತ್ತೆ. ಸೊ ತುಂಬ ಕ್ಯೂ ಇರುತ್ತೆ. ಸೊ ಕಾದು ಸಾಕಾಗುತ್ತೆ. ಮಕ್ಕಳ ಜೊತೆ ನಾನು ಸ್ವಲ್ಪ ಹೊತ್ತು ಆಟ ಆಡಿ, ನಾನು ಆಟ ಆಡಲಿಲ್ಲ, ಸೊ ಅವರೇ ಹೇಳ್ಕೊಂಡು ಹೋದರು, ಬನ್ನಿ ಮಮ್ಮಿ ಆಟ ಆಡೋಣ ಅಂತ. ನಮ್ಮ ಚಿರುಗೆ ಸ್ವಲ್ಪ ಓಡಿಸಾಡೋದು ಅಂದರೆ ತುಂಬ ಇಷ್ಟ. ಅವನ ಜೊತೆ ವಾಕ್ ಮಾಡಬೇಕು, ರನ್ ಮಾಡಬೇಕು. ಹಾಗೆ ಅಲ್ಲೊಂದು ಫ್ಲವರ್ ಇತ್ತು, ತುಂಬ ಚೆನ್ನಾಗಿತ್ತು ಅಂತ ಫೋಟೋ ತೆಗೆದೆ. ನಮ್ಮ ಮನೆಯವ್ರು ಬಾ ನಿಂಗೆ ಸೋಡಾ ಕೊಡಿಸ್ತೀನಿ, ಒಂದು ಸಲನೂ ಟ್ರೈ ಮಾಡಿಲ್ಲ, ಮಾಡು ಅಂತ ಕರ್ಕೊಂಡೋದ್ರು. ಡಬ್ಬ ಥರ ಇತ್ತು ಗುರು. ನೆಕ್ಸ್ಟ್ ಅಲ್ಲಿಂದ ಧರ್ಮಸ್ಥಳಕ್ಕೆ ಬಂದ್ವಿ. ನೈಟು ಪ್ರಸಾದ, ಅನ್ನಪೂರ್ಣೇಶ್ವರಿ ಪ್ರಸಾದ, ಆಹಾ ಹೆಂಗಿತ್ತು ಅಂತೀರಾ, ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅದೆಲ್ಲ ಆಲ್ಮೋಸ್ಟ್ ಎಲ್ಲ ತಿಂದಿರ್ತೀರ, ಅದನ್ನೇನು ಎಕ್ಸ್ಪ್ಲೇನ್ ಮಾಡೋ ಅಂತ ಇರಲ್ಲ. ಬಟ್ ತುಂಬ ಟೇಸ್ಟಿಯಾಗಿತ್ತು. ತುಂಬ ಭಕ್ತಿಯಿಂದ ತಿಂದ್ವಿ, ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ, ಹೊಟ್ಟೆ ತುಂಬ ತಿಂದ್ವಿ. ಮಕ್ಕಳು ಅಷ್ಟೇ, ಎಲ್ಲೋದ್ರೂ ಊಟ ತಿಂತಿರಲಿಲ್ಲ. ಸೊ ದೇವ್ರ ಪ್ರಸಾದನ ಮಹಿಮೆನೋ ಏನೋ ಗೊತ್ತಿಲ್ಲ, ಊಟ ಮಾಡಿದ್ರು. ಅಲ್ಲಿ ರೂಮ್ ತೊಗೊಂಡ್ವಿ. ಈ ಥರ ಇತ್ತು ನಮಗೆ ಫ್ಯಾಮಿಲಿ ರೂಮು. ಸೊ ತೊಗೊಂಡು, ಅಂದರೆ ಖಾಲಿ ಇತ್ತಲ್ವ, ಸೊ ಹಂಗಾಗಿ ನಾವು ತೊಗೊಂಡು ಅಲ್ಲೇ ಬಂದ್ವಿ. ಬೆಳಗ್ಗೆ 9 ಗಂಟೆಗೆ ದರ್ಶನಕ್ಕೆ ಹೋಗಿದ್ದಕ್ಕೆ ತಿಂಡಿ ಇಲ್ಲ, ಊಟ ಇಲ್ಲ. ಮಧ್ಯಾಹ್ನ 4 ಗಂಟೆಗೆ ದರ್ಶನ ಆಗಿದೆ. ಯಾರೋ VIP ಬಂದರು ಅಂತ ಪಾಪ ಫುಲ್ಲು ಜಾಮ್ ಮಾಡಿಬಿಟ್ರು. ಏನಕ್ಕೆ ಅಷ್ಟು ಹೊತ್ತಾಯಿತು ಅನ್ನೋದೇ ಗೊತ್ತಾಗಲಿಲ್ಲ. ದೇವರೇ, ವೆಯ್ಟ್ ಮಾಡಿ ಮಕ್ಕಳಂತೂ, ನಾವು ಹೆಂಗೋ ಮಾಡಿಬಿಡ್ತೀವಿ, ಕೂತ್ಕೊಳ್ಳೋದು ಎದ್ದೊಳೋದು ಮಾಡ್ತೀವಿ. ಮಕ್ಕಳಂತೂ 2 ಸಲ ನಿದ್ದೆ ಮಾಡಿ ಎದ್ಬಿಟ್ರು. ಸುಸ್ತಾಗಿದ್ದ ಲೆವೆಲಿಗೆ ಅವರು ಪಾಪ ಸಾಕಾಗೋಗಿತ್ತು. ಅಲ್ಲೆಲ್ಲ ಬರೀ ಸ್ನ್ಯಾಕ್ಸ್ ಅಷ್ಟೇ, ಅದು ಜಂಕ್ ಸ್ನ್ಯಾಕ್ಸು. ಅದು ಏನು ಮಕ್ಕಳಿಗೆ ಹೆಲ್ದಿ ಅನಿಸಲ್ಲ, ಹೋಗಿ ತಿಂದರೂ ಹೊಟ್ಟೆ ತುಂಬಲ್ಲ. ನಾವು ಲಗೇಜ್ ಬೇರೆ ಆಚೆ ಇಟ್ಟು ಹೋಗಿದ್ವಿ. ಅಟ್ಲೀಸ್ಟ್ ಅದಾದರೂ ತೊಗೊಂಬಂದಿದ್ರೆ ಬ್ಯಾಗಲ್ಲಿ ಫ್ರೂಟ್ಸು, ಡ್ರೈ ಫ್ರೂಟ್ಸ್ ಎಲ್ಲ ಇತ್ತು, ಕೊಡ್ಬೋದಿತ್ತು. ಬಟ್ ಏನೂ ತೊಗೊಂಡೋಗಿರಲಿಲ್ಲ, ಬರೀ ಕೈಲಿ ಹೋಗಿದ್ವಿ. ತಿರ್ಗಿ ಅಲ್ಲೇ ಚಿಕ್ಕ ಸ್ಟಾಲ್ಗಳು ಹಾಕ್ಕೊಂಡಿರ್ತಾರೆ, ಅಲ್ಲೇ ವಾಟ್ರ್ ಬಾಟ್ಲು ತೊಗೊಳ್ಳೋದು ಎಲ್ಲ ಮಾಡಿ ನೆಕ್ಸ್ಟ್ ಅಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋದ್ವಿ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ತುಂಬ ಏನು ರಶ್ ಇರಲಿಲ್ಲ, ಸೊ ಹಾಗಾಗಿ ಬೇಗ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಸ್ವಲ್ಪ ಮಕ್ಕಳಿಗೆ ಶಾಪಿಂಗ್ ಎಲ್ಲ ಮಾಡಿಸ್ಕೊಂಡು ನೆಕ್ಸ್ಟ್ ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ಅಲ್ಲಿ ನೈಟ್ 10 ಗಂಟೆಗಿತ್ತು ಟ್ರೈನು. ಸೊ ಮಕ್ಕಳೆಲ್ಲ ಫುಲ್ಲು ಟಯರ್ಡ್ ಆಗಿದ್ದರು, ಆ್ಯಂಡ್ ನಾವು ಕೂಡ ಟಯರ್ಡ್ ಆಗಿದ್ವಿ. ಅಲ್ಲಿ ನಿಂತು ದರ್ಶನಕ್ಕೆ ವೆಯ್ಟ್ ಮಾಡಿನೇ. ಹಾಗಾಗಿ ನೆಕ್ಸ್ಟು ಟ್ರೈನ್ ಬರೋದನ್ನೇ ವೆಯ್ಟ್ ಮಾಡಿ, ಟ್ರೈನ್ ಬಂದ ತಕ್ಷಣ ಹತ್ಕೊಂಡು ಸೀದಾ ನಿದ್ದೆ ಮಾಡ್ಕೊಂಡು ಬಂದುಬಿಟ್ವಿ. ನೆಕ್ಸ್ಟ್ ಬಂದು ಮನೆ ಸೇರಿಕೊಳ್ಳೋ ಅಷ್ಟರಲ್ಲಿಗೆ ವೀಡಿಯೋನೇ ಮಾಡಲಿಲ್ಲ. ಸೊ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.